ಪ್ರೀತಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಕೋಕೋನಟ್ ಪಲಾವ್ ಏನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ kg ಅಕ್ಕಿಗೆ 2 ತೆಂಗಿನಕಾಯಿ ತುರ್ಕೊಂಡಿರೋದು ಇದು 2 kg ಅರ್ಧ kg ನೀರಿಗೆ 2 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಈ ನೀರಿನಲ್ಲೇ ಇದನ್ನು ರುಬ್ಕೊಂಡು ಇದರಲ್ಲಿ ಶೋಧಿಸ್ಕೊಂಡು ಹಿಪ್ಪೆನ ಬೇರೆ ಬಿಸಾಕಬೇಕು. ಬರೀ ನಮಗೆ ತೆಂಗಿನ ಹಾಲು ಮಾತ್ರ ಬೇಕು ನಮಗೆ. ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೋಣ, ಮುಳುಗುವಷ್ಟು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಶೋಧಿಸ್ಕೊಳ್ಳೋಣ. ಇದು ನುಣ್ಣಗಾಗಿದೆ, ಇದರಲ್ಲಿ ಜಾಲರದಲ್ಲಿ ಹಾಕ್ಕೊಳ್ಳೋಣ. ಈ ಥರ ಹಾಲು ಬರುತ್ತೆ. ಒಂದ್ಸರಿ ಮಿಕ್ಸಿ ಮಾಡ್ಕೊಂಬೇಡ. ಇದು ಎರಡನೇ ಸರಿ ಹಿಪ್ಪೇನೆಲ್ಲ ನೀರು ಹಾಕ್ಕೊಂಡು ಮತ್ತೆ ಮಾಡಿರೋದು ಇದು ಒಂದೇ ಸರಿ ಹಾಕ್ಕೊಂಬೇಡ ಜಾರಿಗೆ. ಇದಕ್ಕೆ ಇದಷ್ಟೇ. ಇದು ಮೇಲೆ ಬಂದಿದ್ದು ಹಿಪ್ಪೆ ಏನು ಯೂಸ್ ಇಲ್ಲ, ಬಿಸಾಕೋದಷ್ಟೇ. ಇದು ನಮ್ಗೆ ಹಾಲೆಲ್ಲ ಬಂದೈತಲ್ಲ ಅಷ್ಟೇ. ಕೋಕೋನಟ್ ಪಲಾವ್ಗೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಳ್ಳೋಣ. ಹಂಗೆ ಚಕ್ಕೆ ಹಸಿದೆ ಹಾಕ್ಕೊಂಡಿದ್ದೀನಿ, ಎಲ್ಲ ಹಸಿದೆ ಹಾಕ್ಕೊಳ್ಳೋದು. ಇದು ಮೊಗ್ಗು, 1-2 ಮೊಗ್ಗು ಹಾಕ್ಕೊಳ್ಳೋಣ. ಜಾಪತ್ರೆ, ಜಾಕಾಯಿ, ಲವಂಗ, ಇದು ಅನಾನಸ್ ಹೂವು, ಏಲಕ್ಕಿ, ಬೆಳ್ಳುಳ್ಳಿ, ಸುಳಿದಿರೋದು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಅರ್ಧ kg ಅಕ್ಕಿಗೆ ನನಗೆ ಖಾರ ಇಟ್ಟಿರೋದು. ಕಸ್ತೂರಿ ಮೇಥಿ, ಇದು ಜಜ್ಜಿರೋದು ಶುಂಠಿ. ಇದು ಇಷ್ಟನ್ನು ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಹಾಕೋಣ. ಇದೆಲ್ಲ ಸಾಮಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿರೋದು ನುಣ್ಣಗಾಗೈತೆ. 100 ಗ್ರಾಮ್ನಷ್ಟು ಎಣ್ಣೆ ಹಾಕೋಣ. ಕೋಕೋನಟ್ ಆಯಿಲ್ ಅಂದರೆ ಅದರಲ್ಲೂ ಕೊಬ್ಬರಿ ಎಣ್ಣೆ ಇರುತ್ತೆ, ಅದರಿಂದ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳೋಣ. ಎಣ್ಣೆ ಕಾದೈತೆ, ಸಾಸಿವೆ ಹಾಕೋಣ. ಎರಡು ಮೊಗ್ಗು, 2 ಲವಂಗ, 1 ಏಲಕ್ಕಿ, 1 ಪೀಸು ಚಕ್ಕೆ. ಇಷ್ಟನ್ನು ಒಗ್ಗರಣೆಗೆ ಹಾಕೋಣ. ಪಲಾವ್ ಎಲೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಹಾಕೋಣ. ಈರುಳ್ಳಿ ಬೆಂದೈತೆ, ಒಂದು ಅರ್ಧಂಬರ್ಧ ಬೆಂದರೆ ಸಾಕು. ಕ್ಯಾರೆಟ್ ಹಾಕೋಣ. ಆಲೂಗೆಡ್ಡೆ ಹಾಕೋಣ. ಹೂಕೋಸು ಹಾಕೋಣ. ಗಡ್ಡೆಕೋಸು ಹಾಕೋಣ. ಹುರುಳಿಕಾಯಿ ಹಾಕೋಣ. ದಪ್ಪ ಮೆಣಸಿನ್ಕಾಯಿ ಹಾಕೋಣ. ಬಟಾಣಿ ಹಾಕೋಣ.
ತರಕಾರಿ ಎಲ್ಲ ಬೆಂದೈತೆ. ಸ್ವಲ್ಪ ಖಾರ ಹಾಕೋಣ. ನೀವು ಹೂಕೋಸು ಹಾಕೋವಾಗ ಅದನ್ನು ಒಂದೊಂದೇ ಎಳೆ ಬಿಡಿಸಿ ಮೊಟ್ಟೆಗಳಿರ್ತವೆ, ಹುಳಗಳಿರ್ತವೆ ನೋಡಿ ವಿಂಗಡಿಸ್ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಹಾಕಬೇಕು ನೀವು. ಖಾರ ಕುದೀತಾ ಇದೆ. ನೆನೆಸಿರೋ ಅಕ್ಕಿ ಹಾಕೋಣ. ಅಕ್ಕಿ ನೆನೆಸಲೇಬೇಕು ಅಂತೇನಿಲ್ಲ, ಅರ್ಜೆಂಟ್ ಇದ್ದರೆ ಅವಾಗ ತೊಳೆದು ಆವಾಗಲೇ ಹಾಕ್ಬೋದು, ಏನಾಗಲ್ಲ. ಒಂದು ಸರಿ ಕೂಗಿದ್ರೆ ಸಾಕು ಕುಕ್ಕರ್. ಇವಾಗ ಅಕ್ಕಿ ಕುದೀತಾ ಇದೆ. ಇದು ಹಾಲು ತೆಂಗಿನ ಹಾಲು ಹಾಕ್ಬಿಡೋಣ. ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ ಡಬ್ಬಲ್ಲು ಆ ನೀರನ್ನ ಅಳತೆ ಮಾಡಿ ಇಟ್ಕೊಂಬಿಟ್ಟು ಆದರೆ ಅದೇ ನೀರಿನಲ್ಲಿ ತೆಂಗಿನಕಾಯಿನ ರುಬ್ಕೊಂಡು ಸೋದಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಮೇಲೆ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ, ಅದಕ್ಕೆ ಮೊದಲೇ ಹಾಕೋದು. ಕುಕ್ಕರ್ ಮುಚ್ಚಿಬಿಡೋಣ. ಒಂದು ಸರಿ ಕೂಗಿದ್ರೆ ಸಾಕಿದು. ಕುಕ್ಕರ್ ಕೂಗಿದೆ, ಹೆಚ್ಚು ನೋಡೋಣ. ಕೋಕೋನಟ್ ಪಲಾವ್ ರೆಡಿಯಾಗೈತೆ. ನೀವೆಲ್ಲ ಮಾಡಿ ಟೇಸ್ಟ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಕಮ್ಮಿ ಬೇಕು ಅಂದರೆ ಇದರಲ್ಲಿ ಅರ್ಧ ಮಾಡ್ಕೊಳ್ರಿ, ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ರಿ. ಏನಾದರೂ ಮನೆಯಲ್ಲಿ ಒಂದು ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಒಂದು ಬರ್ತ್ಡೇನೋ, ಒಂದು ಆ್ಯನಿವರ್ಸರಿನೋ, ಒಂದು ಎಂಗೇಜ್ಮೆಂಟಿಗೆ ಮಾತುಕತೆ ಮಾಡೋದಕ್ಕೋ ಏನೋ ಒಂದು ಸಣ್ಣದು ಒಂದು 15-20 ಜನ ಸೇರಿಕೊಂಡು ಒಂದು ಫಂಕ್ಷನ್ ಮಾಡುವಾಗ ಮನೆಯಲ್ಲೇ ಸೇರಿ ಎಲ್ಲ ಕೂಡಿ ಇರೋವಾಗ ಇದನ್ನು ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಸಾರು, ಕೋಸಂಬರಿ, ಒಂದು ಹಪ್ಪಳ ಮಾಡಿಕೊಂಡು ಒಂದು ಸ್ವೀಟ್ ಮಾಡಿಕೊಂಡ್ರೆ ಇದಾಗುತ್ತೆ. ಇದು ಕೋಕೋನಟ್ ಪಲಾವ್ ಒಂಥರ ರಿಚ್ ಪಲಾವ್. ಇದು ನಿಮ್ಗೊಂದು ಸಣ್ಣದೊಂದು ಟಿಪ್ಸ್ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಈಗೊಂದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹಾಲು ಕಾಯಿಸೋದಾಗಲಿ, ತಿಂಡಿ ಮಾಡೋದಾಗಲಿ, ಇಂದಲೇ ಅಡುಗೆಗೆ ಇಡಬೇಕು, ಇಂದಲೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಡಬ್ಬಿಗಳಿಗೆ ಹಾಕಬೇಕು. ಹಿಂಗೆ ಏನೋ ಬಿಸಿ ಬಿಸಿಯಾದ ಬೆಳಗ್ಗೆ ಬೇಗ ಬೇಗ ಮಾಡೋಂಥ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಅವಾಗ ನಾವು ಅಲ್ಲೇ ತಿಂಡಿಗೆ ತಗೊಂಡಿರ್ತೀವಿ, ಏನೋ ಒಂದು ತಿಂಡಿ ಸಾಮಾನುಗಳಿಗೆ ಬಾಕ್ಸ್ಗಳೆಲ್ಲ ತೆಗೆದಿರ್ತೀವಿ, ಅದು ಅಲ್ಲಲ್ಲೇ ತಳ್ತಾ ಇರ್ತೀವಿ. ಅದು ಇದು ಸ್ಟವ್ ಕೆಳಗಡೆನೂ ಅಷ್ಟೇ ಉಕ್ಕು ಬಂದಿರುತ್ತೆ, ಇಲ್ಲ ನಾವು ತಿರುಗಿಸೋಗ್ಲು ಮಾಡೋಗ್ಲು ಚೆಲ್ಲಿರುತ್ತೆ, ಅದೆಲ್ಲ ರಸ ಎಲ್ಲ ಅಲ್ಲೇ ಇರುತ್ತೆ. ಹಿಂಗಾಗಿ ಸೊಳ್ಳೆಗಳು ತುಂಬಿಕೊಳ್ತವೆ, ಜಿರಳೆಗಳು, ಮೇಯ್ನ್ ಜಿರಳೆಗಳು, ಇರುವೆಗಳು ಇವೆಲ್ಲ ತುಂಬಿಕೊಳ್ತವೆ. ನಾವು ಆದಷ್ಟು ನಾವೇನು ಬೇಕೋ ಸಾಮಾನು ತಕ್ಕೊಳ್ತೀವಿ, ಅದನ್ನ ಎತ್ತಿಕ್ಬೇಕು. ನಂತರ ಹಿಡ್ಕೊಳ್ಳೋಕ್ಕೆ ಒಂದು ಬಟ್ಟೆ ಹಿಡ್ಕೋಬೇಕು, ಒರೆಸ್ಕೊಳ್ಳೋಕ್ಕೆ ಬೇರೆ ಬಟ್ಟೆ ಹಿಡ್ಕೋಬೇಕು. ಆವಾಗ ನಮಗೆ ಕ್ಲೀನಾಗಿರುತ್ತೆ ಅಡುಗೆ ಮನೆ. ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಸ್ಟವ್ ಕೆಳಗಡೆ ಎಲ್ಲ ಒರೆಸ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು ಇಲ್ಲ. ಮಧ್ಯಾಹ್ನ ತರಕಾರಿ ತೆಗೆದಾಗಲೂ ಅಷ್ಟೇ, ಬೆಳಗ್ಗೆ ತರಕಾರಿ ತೆಗೆದಾಗಲೂ ಅಷ್ಟೇ, ತರಕಾರಿ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಈಚೆನೇ ಅದು ಒದ್ದಾಡ್ತಾ ಇದ್ರೆ ಅದು ನೀರು ತುಂಬಿಕೊಳ್ಳುತ್ತೆ, ಆವಾಗ ಬೇಗ ಕೆಟ್ಟೋಗುತ್ತೆ. ಅಕಸ್ಮಾತ್ ಲೇಟಾಗಿ ಇಡೋಂಗಿದ್ರೆ ಕವರ್ನ ಉಲ್ಟಾ ಮಾಡಿ ತರಕಾರಿ ಅದ್ರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಅದು ಎಲ್ಲ ಆಗಿರುತ್ತೆ. ರಾತ್ರಿಗೆ ಊಟ ರೆಡಿಯಾಗಿರುತ್ತೆ. ಚಪಾತಿನೋ, ಪಲ್ಯನೋ, ಒಂದು ಮುದ್ದೆನೋ, ಒಂದು ಅನ್ನ ಸಾರನೋ ಏನೋ ಒಂದು ರೆಡಿಯಾಗಿರುತ್ತೆ. ಎಲ್ಲರೂ ಊಟ ಮಾಡ್ತಾರೆ. ಎಲ್ಲ ಖಾಲಿಯಾದ ಪಾತ್ರೆಗಳು, ಮುಚ್ಚಳ ಹಂಗೆ ತೆಗೆದಿಕ್ಕೋದು, ಸೌಟ್ ಹಂಗೆ ಇಡೋದು, ಅನ್ನದಕಾಯಿ ಹಂಗೆ ಇಡೋದು, ಮುಚ್ಚಳದಲ್ಲೇ ಇಡೋದು, ಹಂಗೆಲ್ಲ ಜಿರಳೆಗಳೆಲ್ಲ ಬಂದು ತಿನ್ನೋದಕ್ಕೆ ಮುಸ್ರೆ ತಿನ್ನೋದಕ್ಕೆ ಬರ್ತವೆ. ಅವೆಲ್ಲ ಮುಸ್ರೆ ತಿಂತವೆ, ಅಲ್ಲೇ ಎಲ್ಲ ಮೊಟ್ಟೆಗಳು ಇರ್ತವೆ, ಹಂಗೆ ಹೋಗ್ತಾ ಇರ್ತವೆ. ಅದರಿಂದ ರಾತ್ರಿ ಎಲ್ಲ ಊಟ ಆದಮೇಲೆ ಒಂದ್ಸರಿ ಎಲ್ಲ ಮುಚ್ಚಿಟ್ಬಿಟ್ಟು ಕಟ್ಟೆ ಎಲ್ಲ ಒರೆಸಿ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಬಟ್ಟೆನ ತೆಗೆದು ಆಚೆಗೆ ಹಾಕ್ಬಿಡ್ಬೇಕು. ಆಚೆಗೆ ಹಾಕ್ಬಿಟ್ಟು ಶುದ್ಧವಾಗಿ ಅಡುಗೆ ಮನೆ ಸ್ವಲ್ಪ ಮಟ್ಟಿಗೆ ಆದರೂ ಕ್ಲೀನಾಗಿರುತ್ತೆ ಅವಾಗ.